ನೋಡ್ರಿ ಈ ಟಾಟಾ ಎಸಿದು ಬ್ಯಾಟ್ರಿನ ಕಳ್ತನ ಮಾಡ್ಕೊಂಡು ಹೋಗವ್ರೆ ನೋಡ್ರಿ. ಇಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡ್ ಕಳ್ತನ ಮಾಡವ್ರೆ ಅಂದ್ರೆ 12:45 ಬಂದವ್ರೆ, ಸುತ್ತಮುತ್ತ ನೋಡವ್ರೆ, 2:05 ಕರೆಕ್ಟ್ ಆಗಿ ಬಂದು ಬ್ಯಾಟ್ರಿ ಎತ್ಕೊಂಡು ಸೀದಾ ಹಿಂಗೆ ಓಡೋಗವ್ರೆ. ನಮಸ್ಕಾರ ದೊಡ್ಡಬಳ್ಳಾಪುರ. ನಮ್ ದೊಡ್ಡಬಳ್ಳಾಪುರ ಶಾಂತಿನಗರ 9ನೇ ಕ್ರಾಸ್ ಅಲ್ಲಿ ನಿನ್ನೆ ರಾತ್ರಿ ಟಾಟಾ ಎಸಿ ಬ್ಯಾಟ್ರಿ ಕಳ್ತನ ಆಗಿದೆ. ಇಷ್ಟು ದಿನ ಬ್ಯಾಟ್ರಿ ಕಳ್ತನ ಎಲ್ಲ ಕಮ್ಮಿ ಆಗಿದ್ವು, ಇವಾಗ ಸ್ಟಾರ್ಟ್ ಮಾಡ್ತಾವ್ರೆ ಬ್ಯಾಟ್ರಿ ಕಳ್ತನ ಮಾಡಕ್ಕೆ. ಶಾಂತಿನಗರದಲ್ಲಿ ಬಂದು 12:45 ಇಲ್ಲೆಲ್ಲ ವಾಚ್ ಮಾಡಿ ಜನ ಎಲ್ಲ ಓಡಾಡ್ತಾವ್ರ ಇಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಹಂಗೇನೆ ನೋಡಿ ಬನ್ನಿ ನೋಡಿಸ್ತೀನಿ. ನೋಡ್ರಿ ಈ ಟಾಟಾ ಎಸಿದು ಬ್ಯಾಟ್ರಿನ ಕಳ್ತನ ಮಾಡ್ಕೊಂಡು ಹೋಗವ್ರೆ ನೋಡ್ರಿ. ಇಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡ್ ಕಳ್ತನ ಮಾಡವ್ರೆ ಅಂದ್ರೆ 12:45 ಬಂದವ್ರೆ, ಸುತ್ತಮುತ್ತ ನೋಡವ್ರೆ, 2:05 ಕರೆಕ್ಟ್ ಆಗಿ ಬಂದು ಬ್ಯಾಟ್ರಿ ಎತ್ಕೊಂಡು ಸೀದಾ ಹಿಂಗೆ ಓಡೋಗವ್ರೆ. ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿರ್ತಾರೆ ಇವ್ರುಗಳು. ಬಂದು ಇವ್ರಿಗೆ ಒಂದ್ 500 ರೂಪಾಯಿ ಸಿಗೋ ಆಸೆಗೋಸ್ಕರ ಇವರು ಬಂದು ಇಲ್ಲೆಲ್ಲ ಕದ್ಕೊಂಡು ಹೋಯ್ತಾರೆ. ಆದಷ್ಟು ಗಾಡಿ ಟಾಟಾ ಎಸಿ ಇಕ್ಕಿರೋರು, ಯಾರ್ಯಾರು ಗೂಡ್ಸ್ ಗಾಡಿಗಳು ಇಕ್ಕಿದಿರಲ್ಲ, ಆದಷ್ಟು ಈ ತರ ಮರೆಗೆ ಹಾಕ್ಬೇಡ್ರಿ. ಬ್ಯಾಟ್ರಿಗಳನ್ನ ರೋಡ್ಗೆ ಕಾಣಿಸೋ ತರ ಹಾಕ್ರಿ. ಸಾಲ ಮಾಡೋ ಇಲ್ಲ ಏನಾನ ಒಂದು ಚಿನ್ನನ ಮನೆ ಪತ್ರನ ಒತ್ತೆ ಇಟ್ಬಿಟ್ಟು ಪಾಪ ಟಾಟಾ ಎಸಿಗಳು ತಗೊಂಡಿರ್ತಾರೆ. ಈ ತರ ಬ್ಯಾಟ್ರಿಗಳು ಹೋದಾಗ ಹೊಟ್ಟೆ ಉರಿತವೆ. ಪಾಪ ಕಷ್ಟ ಏನು ಅಂತ ಡ್ರೈವರ್ಗಳು ಗೊತ್ತಿರ್ತವೆ. ಆದಷ್ಟು ಟಾಟಾ ಎಸಿ ಆಗಿರ್ಬೋದು, ಗೂಡ್ಸ್ ಗಾಡಿಗಳು ಯಾರಿಗೆ ಇರ್ತೀರ ಮಾಲೀಕರು ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ನಿಮ್ ಸೇಫ್ಟಿನ ನಿಮ್ ಗಾಡಿ ಸೇಫ್ಟಿನ ನೀವು ನೋಡ್ಕೊಂಡು ಎಲ್ಲಿ ಹುಷಾರು, ಎಲ್ಲಿ ನಿಮ್ಗೆ ಸೇಫ್ಟಿ ಅನ್ಸುತ್ತೋ ಆ ಜಾಗದಲ್ಲಿ ಬಿಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಮಂಜುನಾಥ್, ಶಾಂತಿನಗರ, ದೊಡ್ಡಬಳ್ಳಾಪುರ. ಏನು ಅಂದ್ರೆ ನಮ್ಮ ದೊಡ್ಡಬಳ್ಳಾಪುರ ಜನತೆಗೆ ಈ ಮೂಲಕ ಹೇಳೋದೇನಂದ್ರೆ, ಇತ್ತೀಚಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಗರದ ಒಳಭಾಗದಲ್ಲಿ ಗಾಡಿಗಳ ಬ್ಯಾಟ್ರಿ ಕಳ್ತನ ಕಮ್ಮಿ ಆಗಿತ್ತು. ಆದ್ರೆ ನಿನ್ನೆ ರಾತ್ರಿ ನಮ್ಮ ಸ್ನೇಹಿತರ ಗಾಡಿ ಹಿಂಗೆ 2 ಗಂಟೆಯಿಂದ 2:10 ಬ್ಯಾಟ್ರಿ ಕಳ್ತನ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ನಡ್ಕೊಂಡ್ ಬಂದು ಬ್ಯಾಟ್ರಿ ಎತ್ಕೊಂಡು ಹೋಗಿದ್ದಾನೆ. ಆದಷ್ಟು ನಮ್ಮ ಗಾಡಿಗಳು ಇಕ್ಕಿರಕ್ಕಂತ ಮಾಲೀಕರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ, ಅದೇ ತಕ್ಕನಾಗಿ ಒಂದ್ 20,000 15,000 ನಿಮ್ಮ ಸೇಫ್ಟಿ ತಕ್ಕನಾಗಿ CC ಕ್ಯಾಮ್ರಾ ಅಳವಡಿಸ್ಕೊಳ್ರಿ. ಯಾಕಂದ್ರೆ 5,000 10,000 ದುಡಿಯೋದು ತುಂಬಾ ಕಷ್ಟ. ಒಂದ್ ಬ್ಯಾಟ್ರಿ ಬಂದ್ರೆ 5,000 6,000 ಇರುತ್ತೆ. ಅದಕ್ಕೋಸ್ಕರ ಒಂದ್ಸತಿ CC ಕ್ಯಾಮ್ರಾ ನೀವು ಹಾಕ್ಸಿದ್ರೆ ಅದೆಷ್ಟು ಕಾಪಾಡುತ್ತೆ ಅಂದ್ರೆ ಯಾವಾಗ್ಲೂ ಪೊಲೀಸವ್ರನ್ನೇ ದೂರಕ್ಕಾಗಲ್ಲ. ಅವರು ಒಂದ್ ಸ್ವಲ್ಪ ಕಟ್ನಿಟ್ಟಲ್ಲಿ 12 ಗಂಟೆ 1 ಗಂಟೆಗೆ ಯಾರ್ಯಾರು ಓಡಾಡ್ತಾರೋ ಅವ್ರನ್ನೆಲ್ಲ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫ್ಯಾಕ್ಟ್ರಿ ಅವ್ರ ಹತ್ರ ID ಕಾರ್ಡ್ ಇರುತ್ತೆ. ಅನಾವಶ್ಯಕವಾಗಿ ಓಡಾಡೋರ ಮೇಲೆ ಕ್ರಮ ತಗೊಬೇಕು. ಈ ಮೂಲಕ ಕೇಳ್ಕೊಂತೀರಿ. ಏನಂದ್ರೆ ಸ್ವಲ್ಪ ಬೀಟು ಜಾಸ್ತಿ ಮಾಡ್ಬೇಕು. ಯಾಕಂದ್ರೆ ನಗರ ಬೆಳೀತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಎಲ್ಲಾರು ಪಾಪ CC ಕ್ಯಾಮ್ರಾ ಹಾಕ್ಸಕ್ ಆಗಲ್ಲ. ಅದ್ರಾಗೂ ಬಡವರು ಇರ್ತಾರೆ, ಏನೋ ಸಾಲ ಮಾಡಿ EMI ತಗೊಂಡು ಬಂಡವಾಳ ಹಾಕಿರ್ತಾರೆ. ಆದಷ್ಟು ಮಾಲೀಕರಿಗೆ ಏನಂದ್ರೆ ಆದಷ್ಟು ರೋಡ್ ಸೈಡ್ ಬ್ಯಾಟ್ರಿ ಬರೋ ತರ ಗಾಡಿ ನಿಲ್ಸ್ರಿ. ಆದಷ್ಟು ನೀವು ಸೇಫ್ಟಿ, ನಿಮ್ ಗಾಡಿ ಸೇಫ್ಟಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀರಿ. ಈ ಮೂಲಕ ಪೊಲೀಸ್ ಅವ್ರಿಗೆ ಇಲಾಖೆ ನಾವು ಕೇಳ್ಕೊಳೋದೇನಂದ್ರೆ, ಅನಾವಶ್ಯಕವಾಗಿ 2 ಗಂಟೆ 3 ಗಂಟೆ ಈ ವಯಸ್ಸು ಹುಡುಗರು ಇರ್ತಾರೆ. ಯಾಕಂದ್ರೆ ಪೋಷಕರು ಅಷ್ಟೇ 10 ಗಂಟೆ 11 ಗಂಟೆಗೆ ಮಕ್ಕಳು ಬರಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಏನ್ ಓದ್ತಾರೆ, ಎತ್ತೋತಾರೆ, ಏನ್ ಮಾಡ್ತಾರೆ ಅದ್ರ ಕಡೆ ಗಮನ ಕೊಡ್ಬೇಕು. ಆದಷ್ಟು ವಾಹನದ ಮಾಲೀಕರು ತಮ್ಮ ಗಾಡಿಗಳು ಅಂಗಡಿಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ. ಯಾಕಂದ್ರೆ 2-3 ವರ್ಷ 4 ವರ್ಷದಿಂದ ಬ್ಯಾಟ್ರಿ ಕಳ್ತನ ಕಮ್ಮಿ ಆಗಿತ್ತು. ಈಗ ನಮ್ ಸ್ನೇಹಿತರ ಗಾಡಿನೇ ಬ್ಯಾಟ್ರಿ ಕಳ್ತನ ಆಗಿದೆ ಅಂದ್ರೆ ನಮ್ ಗಾಡಿನೂ ಇಲ್ಲೇ ಮುಂದೆ ನಿಲ್ಸಿದ್ದಾರೆ. ಅದು ಓಪನ್ ಮಾಡಕ್ ನೋಡಿದ್ದಾರೆ, ಅದು ನಟ್ ಬೋಲ್ಟ್ ಬಂದಿಲ್ಲ, ಬಿಟ್ಟೋಗಿದ್ದಾರೆ. ಆದ್ರಿಂದ ತಮ್ಮ ಗಾಡಿ ಸೇಫ್ಟಿ ತಾವು ನೋಡ್ಕೊಳ್ಳಿ. ಎಲ್ಲದಕ್ಕೂ ಪೊಲೀಸ್ ಅವ್ರನ್ನ ದೂರಕ್ಕಾಗಲ್ಲ. ನಮ್ ಸೇಫ್ಟಿ ನಾವ್ ಮಾಡ್ಕೊಬೇಕು. ಧನ್ಯವಾದಗಳು.